ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಯಾವಾಗ ವಿಸರ್ಜನೆ ಮಾಡಬೇಕು, ಕಳಸವನ್ನು ಯಾವ ರೀತಿ ಕದಲಿಸಬೇಕು, ಕಳಸವನ್ನು ಕದಲಿಸುವ ಮುನ್ನ ಯಾವ ನಿಯಮಗಳನ್ನು ಅನುಸರಿಸಬೇಕು, ಹಾಗೆ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡುತ್ತೇವೆ. ಪೂಜೆಯ ನಂತರ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ, ಕುಂಕುಮ, ತಾಂಬೂಲವನ್ನು ಕೊಡುತ್ತೇವೆ. ಕೊನೆಯಲ್ಲಿ ಕೆಂಪು ಆರತಿ ಮಾಡಿ ಲಕ್ಷ್ಮೀ ದೇವಿಗೆ ದೃಷ್ಟಿಯನ್ನು ತೆಗೆಯುತ್ತೇವೆ. ಹಾಗಾದರೆ ಪೂಜೆಯ ನಂತರ ಕಳಸವನ್ನು ಯಾವಾಗ ಕದಲಿಸಬೇಕು ಎಂಬುದಾದರೆ, ಅವರವರ ಮನೆಯ ಪದ್ಧತಿಯ ಪ್ರಕಾರ ಕಳಸವನ್ನು ಕದಲಿಸುತ್ತೇವೆ. ಕೆಲವರು 3 ದಿನ ಲಕ್ಷ್ಮಿಯ ಕಳಸವನ್ನು ಇಟ್ಟು ಪೂಜೆ ಮಾಡಿ ನಂತರ ಕಳಸವನ್ನು ಕದಲಿಸುತ್ತಾರೆ. ಇನ್ನು ಕೆಲವರು 5 ದಿನ, ಇನ್ನು ಕೆಲವರು 1 ದಿನ, ಹಾಗೆ ಇನ್ನು ಕೆಲವರು 5 ಪೂಜೆಯನ್ನು ಮಾಡಿ ಕಳಸವನ್ನು ಕದಲಿಸುತ್ತಾರೆ. ಹಾಗೆ 3 ಪೂಜೆ, 9 ಪೂಜೆ, ಈ ರೀತಿಯಾಗೂ ಕೂಡ ಕಳಸವನ್ನು ಕದಲಿಸುತ್ತಾರೆ. ಸ್ನೇಹಿತರೆ, ನಾವು ಅಂದರೆ ನಮ್ಮ ಮನೆಯಲ್ಲಿ 3 ಪೂಜೆಯ ನಂತರ ಕಳಸವನ್ನು ಕದಲಿಸುತ್ತೇವೆ. ಅಂದರೆ ಶುಕ್ರವಾರ ಬೆಳಗ್ಗೆ ನಾವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ನಂತರ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ತಾಂಬೂಲವನ್ನು ಕೊಟ್ಟು ರಾತ್ರಿ ಸಮಯದಲ್ಲಿ ಅಂದರೆ ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ಲಕ್ಷ್ಮೀ ದೇವಿಗೆ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತೆಗೆದು ಮರುದಿನ ಅಂದರೆ ಶನಿವಾರ ಬೆಳಿಗ್ಗೆ ಮತ್ತೊಮ್ಮೆ ಪೂಜೆ ಮಾಡಿ, ಅಲ್ಲಿಗೆ 3 ಪೂಜೆ ಆಗುತ್ತೆ. ಶುಕ್ರವಾರ ಬೆಳಿಗ್ಗೆ, ಶುಕ್ರವಾರ ಸಂಜೆ ಮತ್ತು ಶನಿವಾರ ಬೆಳಿಗ್ಗೆ 3 ಪೂಜೆಯ ನಂತರ ಕಳಸವನ್ನು ಕದಲಿಸುತ್ತೇವೆ. 3 ಪೂಜೆ ಅಂದರೆ ಶನಿವಾರ ಬೆಳಗ್ಗೆ ಪೂಜೆ ಮಾಡಿದ ನಂತರ ಮತ್ತೊಮ್ಮೆ ನಾವು ಲಕ್ಷ್ಮೀ ದೇವಿಗೆ ದೃಷ್ಟಿಯನ್ನು ತೆಗೆದು ಕಳಸವನ್ನು ಕದಲಿಸಿ ದೀಪ ಎಲ್ಲ ತಣ್ಣಗಾದ ನಂತರ ಕಳಸವನ್ನು ವಿಸರ್ಜನೆ ಮಾಡುತ್ತೇವೆ. ನೀವು 3 ಪೂಜೆಯ ನಂತರನಾದರೂ ವಿಸರ್ಜನೆ ಮಾಡ್ಬೋದು. ಇಲ್ಲ ನಾವು 3 ದಿನ ಇಟ್ಕೊಂಡು ಕಳಸವನ್ನು ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿ ಎಲ್ಲ ಒಂದು ಮಡಿಯಿಂದ ನಾವು ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಅಂದರೆ 3 ದಿನದ ನಂತರವೂ ಕೂಡ ನೀವು ಕಳಸವನ್ನು ಕದಲಿಸಬಹುದು. ಅವರವರ ವಿಚಾರಕ್ಕೆ ಬಿಟ್ಟದ್ದು ಕಳಸ ಯಾವಾಗ ಕದಲಿಸಬೇಕು ಎಂಬುದು. ಇನ್ನು ಕೆಲವರು ಶುಕ್ರವಾರದೊಂದೇ ಕಳಸವನ್ನು ಕದಲಿಸುತ್ತಾರೆ. ಅಂದರೆ ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಪೂಜೆ ಮಾಡಿ ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ಕೆಂಪಾರತಿ ಮಾಡಿ ಕಳಸವನ್ನು ಕದಲಿಸಿ ಮರುದಿನ ವಿಸರ್ಜನೆಯನ್ನು ಮಾಡುತ್ತಾರೆ. ಒಟ್ಟಾರೆ ನೀವು ಎಷ್ಟು ದಿನ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿರ್ತೀರಲ್ಲ ಅಷ್ಟು ದಿನವೂ ಕೂಡ ದಿನ ಒಂದೊಂದು ನೈವೇದ್ಯವನ್ನು ಮಾಡಿ ಮಡಿಯಿಂದ ಪೂಜೆಯನ್ನು ಮಾಡಬೇಕು. ಈಗ ಶನಿವಾರ ಬೆಳಿಗ್ಗೆ ನಾನು ಪೂಜೆಯನ್ನು ಮಾಡಿ ಕೆಂಪಾರತಿಯನ್ನು ಮಾಡ್ತಾಯಿದ್ದೀನಿ. ಶನಿವಾರ ಬೆಳಗ್ಗೆ 3 ಪೂಜೆಯ ನಂತರ ಕೆಂಪಾರತಿಯನ್ನು ಮಾಡ್ತಿದ್ದೀನಿ. ರಾತ್ರಿ ಸಮಯದಲ್ಲೂ ಕೂಡ ಕೆಂಪಾರತಿ ಮಾಡಿ ದೃಷ್ಟಿಯನ್ನು ತೆಗೆದಿದ್ದೆ. ಯಾಕಂದರೆ ಎಲ್ಲ ಮುತ್ತೈದೆಯರನ್ನು ನಾವು ಮನೆಗೆ ಕರೆದಿರ್ತೀವಿ, ಲಕ್ಷ್ಮೀ ದೇವಿಗೆ ದೃಷ್ಟಿಯಾಗಿರುತ್ತಲ್ವ, ಅದಕ್ಕೋಸ್ಕರ ನಾನು ಕೆಂಪಾರತಿಯನ್ನು ಮಾಡಿದ್ದೆ. ಕದಲಿಸುವ ಮುಂಚೆನೂ ಕೂಡ ನೀವು ಕೆಂಪಾರತಿಯನ್ನು ಮಾಡಬೇಕು. ನೀವು ಯಾವಾಗ ಕದಲಿಸ್ತೀರೋ ಅದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ ಲಕ್ಷ್ಮಿಯ ಕಳಸವನ್ನು ಕದಲಿಸ್ಬೇಕು. ಕೆಂಪಾರತಿಯನ್ನು ನಿಮ್ಮ 2 ಕೈಯಲ್ಲಿ ಇಟ್ಕೊಂಡು 3 ಸಲ ಆರತಿಯನ್ನು ಮಾಡಿ ಮತ್ತೊಮ್ಮೆ 3 ಸಲ ಮೇಲಿಂದ ಕೆಳಗೆ ನೀಳಿಸಿ ದೃಷ್ಟಿಯನ್ನು ತೆಗೆದು ಆ ಕೆಂಪು ನೀರನ್ನು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಮನುಷ್ಯರಿಗೆ ನಾವು ದೃಷ್ಟಿಯನ್ನು ತೆಗೆದ್ರೆ ಆ ಕೆಂಪು ನೀರನ್ನು ರಸ್ತೆಯಲ್ಲಿ ಹಾಕ್ತೀವಿ. ಆದರೆ ದೇವರಿಗೆ ದೃಷ್ಟಿಯನ್ನು ತೆಗೆದ್ರೆ ನಾವು ಯಾರೂ ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕು, ರಸ್ತೆಯಲ್ಲಿ ಹಾಕಬಾರ್ದು. ಈಗ ಕೆಂಪಾರತಿ ಮಾಡಿದ ನಂತರ ಕಳಸವನ್ನು ಕದಲಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 2 ಕೈಯಲ್ಲಿ ಆ ಕಳಸದ ಬಿಂದಿಗೆಯನ್ನು ಇಟ್ಕೊಂಡು 3 ಸಲ ಬಲಗಡೆಗೆ ಆ ಕಳಸವನ್ನು ಜರುಗಿಸಿದ್ರೆ ಸಾಕು. ಈಗ ಕಳಸ ಕದಲಿಸಿದ ಹಾಗೆ ಕಳಸವನ್ನು ಕದಲಿಸಿದ ತಕ್ಷಣವೇ ನಾವು ವಿಸರ್ಜನೆಯನ್ನು ಮಾಡಬಾರ್ದು. ಯಾಕಂದರೆ ಆವಾಗಿನ ಪೂಜೆ ಮಾಡಿರ್ತೀವಲ್ಲ, ದೀಪವನ್ನು ಹಚ್ಚಿ ಪೂಜೆ ಮಾಡಿ ಕೆಂಪಾರತಿ ಮಾಡಿ ಕಳಸವನ್ನು ಕದಲಿಸಿರ್ತೀವಿ. ಆವಾಗಲೇ ನಾವು ವಿಸರ್ಜನೆ ಮಾಡೋದಕ್ಕಾಗಲ್ಲ, ಯಾಕಂದರೆ ದೀಪ ಇನ್ನು ಉರಿತಿರುತ್ತೆ. ಅದರಿಂದ ಸ್ವಲ್ಪ ಸಮಯದ ನಂತರ ಅಂದರೆ ದೀಪ ಎಲ್ಲ ತಣ್ಣಗಾದ ನಂತರ ಸಂಜೆ ಅಷ್ಟರಲ್ಲಿ ನೀವು ಈ ಒಂದು ವಿಸರ್ಜನೆಯನ್ನು ಮಾಡ್ಬೋದು. ಸಂಜೆ ಆಯಿತು ಅಂದರೆ ಸಂಜೆ ಮತ್ತೊಮ್ಮೆ ಪೂಜೆ ಮಾಡಬೇಕಾಗುತ್ತೆ. ಅದರಿಂದ ನೀವು ಸಂಜೆ ಅಷ್ಟರಲ್ಲಿ ವಿಸರ್ಜನೆಯನ್ನು ಮಾಡಬೇಕು. ಒಟ್ಟಾರೆ ದೀಪ ಎಲ್ಲ ತಣ್ಣಗಾದ ನಂತರ ವಿಸರ್ಜನೆ ಮಾಡ್ಬೋದು. ಇಲ್ಲ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇತ್ತು, ಎಲ್ಲಾದರೂ ಹೋಗಬೇಕು ಅಂದರೆ ಮುಂಚೆನೇ ನೀವು ವಿಸರ್ಜನೆ ಮಾಡ್ಬೋದು. ಆದರೆ ದೀಪ ಉರಿತಿದ್ರೆ ದೀಪವನ್ನು ಆರಿಸೋದಕ್ಕೆ ಹೋಗಬೇಡಿ, ಅದು ಹಾಗೆ ಉರಿತಿದ್ಲಿ, ನೀವು ವಿಸರ್ಜನೆ ಮಾಡಿಕೊಂಡ್ರೆ ಆಯಿತು. ಆದಷ್ಟು ದೀಪ ಎಲ್ಲ ತಣ್ಣಗಾದ ನಂತರ ವಿಸರ್ಜನೆಯನ್ನು ಮಾಡಿ. ನಾನಿಲ್ಲಿ 3 ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡಿದ್ದೆ.
ಆ ತೆಂಗಿನಕಾಯಿಯನ್ನು ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಬಳೆಗಳು, ಬ್ಲೌಸ್ ಪೀಸು, ಅಲ್ಲಿ ಲಕ್ಷ್ಮಿಯ ಮುಂಭಾಗದಲ್ಲಿ ಇಟ್ಟಿದ್ನಲ್ಲ ಅದನ್ನೆಲ್ಲವನ್ನು ತೆಗೆದಿಟ್ಕೊತಾ ಇದ್ದೀನಿ. ನೈವೇದ್ಯ ಕಣ್ಣಿಟ್ಟಿದ್ದೆ, ಹಾಗೆ ರವೆ ಉಂಡೆ ಎಲ್ಲವನ್ನು ಕೂಡ ಒಂದು ಕಡೆಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ವಿಸರ್ಜನೆಯ ನಂತರ ಈ ವಸ್ತುಗಳನ್ನು ಏನು ಮಾಡಬೇಕು ಅಂದರೆ, ಹಣ್ಣು ಅಥವಾ ಸಿಹಿ ತಿಂಡಿ ಇಟ್ಟಿದ್ರೆ ಅದನ್ನು ನೀವು ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಇನ್ನು ಹಣವನ್ನು ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಬಳೆಗಳನ್ನು ಇಟ್ಟಿರ್ತೀರಲ್ಲ ದೇವಿ ಮುಂದೆ, ಅದನ್ನು ನೀವೇ ಹಾಕ್ಕೋಬೇಕು ನಿಮ್ಮ ಕೈಗೆ. ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ, ನೀವೇ ನಿಮ್ಮ ಮನೆಯಲ್ಲಿರೋರೇ ಹೆಣ್ಮಕ್ಳನ್ನೇ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಬ್ಲೌಸ್ ಪೀಸು ಅದನ್ನು ನೀವೇ ಯೂಸ್ ಮಾಡ್ಬೋದು. ಇನ್ನು ಕುಂಕುಮಾರ್ಚನೆಯನ್ನು ಮಾಡಿರ್ತೀರಲ್ಲ, ಆ ಕುಂಕುಮವನ್ನು ಪ್ರತಿದಿನ ಹಣೆಗೆ ಇಡ್ತಾ ಬಂದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ, ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಅದನ್ನು ಆ ಕುಂಕುಮವನ್ನು ದೇವ್ರ ಮನೆಯಲ್ಲಿಟ್ಟು ಪ್ರತಿದಿನ ನಿಮ್ಮ ಹಣೆಗೆ ಆ ಕುಂಕುಮವನ್ನು ಇಟ್ಕೊಳ್ಳಿ. ಇನ್ನು ಗಣಪತಿಯನ್ನು ಸ್ಥಾಪನೆ ಮಾಡಿರ್ತೀವಲ್ಲ, ಗಣಪತಿಯನ್ನು ಕೂಡ ವಿಸರ್ಜನೆ ಮಾಡಬೇಕು. ಗಣಪತಿಯ ಮುಂಭಾಗದಲ್ಲಿಟ್ಟಿರುವ ನೈವೇದ್ಯವನ್ನು ಅದನ್ನು ಕೂಡ ನೀವು ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಹಾಗೆ ವಿಳೆದೆಲೆ, ಅಡಿಕೆ ಅದನ್ನು ತಾಂಬೂಲ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೆ, ಹೂಗಳು ಹಾಗೆ ಗರಿಕೆ ಹುಲ್ಲು ಎಲ್ಲವನ್ನು ಕೂಡ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಅಲ್ಲೂ ಇಲ್ಲೂ ಎಲ್ಲಿ ಎಸೆಯೋದಕ್ಕೆ ಹೋಗಬಾರ್ದು. ಹಾಗೆ ಪೊರ್ಕೆಯನ್ನು ಯೂಸ್ ಮಾಡಿ ಈ ರೀತಿಯಾಗಿ ಹೂವು ಎಲ್ಲ ನೀವು ಗುಡಿಸ್ಕೋಬಾರ್ದು. ಕೈಯಲ್ಲೇ ಇಲ್ಲ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಈ ರೀತಿಯಾಗಿ ಎಲ್ಲವನ್ನು ಗುಡಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಸ್ನೇಹಿತರೆ, ಈಗ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನೆಲ್ಲ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹೂಗಳು, ಕಳಸಕ್ಕೆ ಹಾಕಿರುವ ಹೂಗಳು ಎಲ್ಲವನ್ನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಕಳಸಕ್ಕೆ ಗೆಜ್ಜೆ ವಸ್ತ್ರ ಹಾಕಿರ್ತೀವಲ್ಲ, ಆ ಗೆಜ್ಜೆ ವಸ್ತ್ರ ಎಲ್ಲವನ್ನು ತೆಗೆದಿಟ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಮುಖವಾಡವನ್ನು ಕೂಡ ನಿಧಾನವಾಗಿ ತೆಗೆದು ಇಟ್ಕೊಳ್ಳಿ. ಆ ಮುಖವಾಡವನ್ನು ನೀವು ಪೂಜೆ ಆದ ನಂತರ ನೀರಲ್ಲಿ ತೊಳೆಯೋದಕ್ಕೆ ಹೋಗಬೇಡಿ. ಹಾಗೆ ನೀವು ಇಡುವ ಜಾಗದಲ್ಲಿ ಆ ಮುಖವಾಡವನ್ನು ಇಟ್ಟರೆ ಸಾಕು. ನಾವು ಪೂಜೆಗೂ ಮೊದಲು ಮುಖವಾಡವನ್ನು ತೊಳೆದು ಕಳಸಕ್ಕೆ ಇಟ್ಟಿರ್ತೀವಿ, ಅಂದರೆ ಜೋಡಿಸಿರ್ತೀವಿ. ಪೂಜೆ ಆದ ನಂತರ ಈ ಮುಖವಾಡವನ್ನು ನೀರಲ್ಲಿ ತೊಳಿಬಾರ್ದು, ಅದನ್ನು ಹಾಗೆ ಇಡಬೇಕು. ಹಾಗೆ ಕಳಸಕ್ಕೆ ಇಟ್ಟಿರುವ ತೆಂಗಿನಕಾಯಿ ಅದನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ. ಕಳಸಕ್ಕೆ ತೆಂಗಿನಕಾಯಿ ಇಟ್ಟಿರ್ತೀವಲ್ಲ, ಆ ತೆಂಗಿನಕಾಯಿಯಿಂದ ಏನಾದರೂ ಸ್ವೀಟ್ ಮಾಡಿ ಅದನ್ನು ಪ್ರಸಾದ ರೀತಿಯಲ್ಲಿ ಮನೆ ಮಂದಿ ಎಲ್ಲ ತಿನ್ನಬೇಕು. ಯಾವುದೇ ಕಾರಣಕ್ಕೂ ಅದರಿಂದ ನಾನ್ ವೆಜ್ಜನ್ನು ಮಾಡೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಸ್ವೀಟ್ ಮಾಡಿ ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡಿ. ಈಗ ಕಳಸಕ್ಕೆ ಉಡಿಸಿರುವಂಥ ಸೀರೆ, ಬಿಂದಿಗೆ ಎಲ್ಲವನ್ನು ತೆಗಿತಾ ಇದ್ದೀನಿ. ಕಳಸಕ್ಕೆ ಉಡೋದಕ್ಕೆ ಅಕ್ಕಿ ಹಾಕಿದ್ವಲ್ಲ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈ ಅಕ್ಕಿಯಿಂದನೂ ಕೂಡ ಯಾವುದಾದ್ರೂ ಸ್ವೀಟ್ ಮಾಡಿ ಅದನ್ನು ಕೂಡ ನೀವು ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡಬೇಕು. ಅಕ್ಕಿ ಮತ್ತು ಕಾಯಿ ಎರಡರಿಂದನೂ ಕೂಡ ಪೊಂಗಲಾದರೂ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ದ ಸ್ವೀಟ್ ಮಾಡಿ ಅಕ್ಕಿ ಮತ್ತು ಕಾಯಿಯಿಂದ ನೀವು ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಅಕ್ಕಿ ಮತ್ತು ಕಾಯನ್ನು ನಾನ್ ವೆಜ್ ಮಾಡೋದಕ್ಕೆ ಉಪಯೋಗಿಸ್ಬೇಡ್ರಿ. ಹಾಗೆ ಲಕ್ಷ್ಮಿಯ ಕಳಸಕ್ಕೆ ಹಾರವನ್ನು ಹಾಕಿರ್ತೀರಲ್ಲ, ಆ ಹಾರವನ್ನು ಇನ್ನೂ ಒಣಗಿರಲ್ಲ, ಅದು ಚೆನ್ನಾಗಿರುತ್ತಲ್ಲ, ಅದರಿಂದ ಆ ಹಾರವನ್ನು ಮನೆಯ ಬಾಗಿಲಿಗೆ, ಅಂದರೆ ಹೆಬ್ಬಾಗಿಲಿಗೆ ಈ ಹಾರವನ್ನು ಹಾಕಬೇಕು. ಅದು ಪೂರ್ತಿಯಾಗಿ ಒಣಗಿದ ನಂತರ ಆ ಹಾರವನ್ನು ಯಾರೂ ತುಳಿದೇ ಇರೋಂಥ ಜಾಗದಲ್ಲಿ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ, ಈಗ ನಾನು ಹೆಬ್ಬಾಗಿಲಿಗೆ ಈ ಒಂದು ಹಾರವನ್ನು ಹಾಕ್ತಾ ಇದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರ, ಮಾವಿನೆಲೆ, ಹೂವು ಎಲ್ಲವನ್ನು ಕೂಡ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕು. ಅಲ್ಲೂ ಇಲ್ಲೂ ಎಸೆಯೋದಕ್ಕೆ ಹೋಗಬೇಡಿ. ಹಾಗೆ ಕಳಸಕ್ಕೆ ಸೀರೆಯನ್ನು ಉಡಿಸಿರ್ತೀರಲ್ಲ, ಸೀರೆಯನ್ನು ಸಹ ನೀವೇ ಉಡ್ಕೋಬೇಕು. ಆ ಸೀರೆಯನ್ನು ನಿಮ್ಮ ಮನೆಯವರೇ ಉಡ್ಕೋಬೇಕು. ಅಂದರೆ ಹೆಣ್ಮಕ್ಳಾಗಿರ್ಬೋದು, ಇಲ್ಲ ಸೊಸೆ ಆಗಿರ್ಬೋದು, ಅತ್ತೆ, ಈ ರೀತಿಯಾಗಿ ನೀವೇ ಉಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಗಿಫ್ಟ್ ಕೊಡೋದು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಕಳಸಕ್ಕೆ ಉಡಿಸಿರೋ ಸೀರೆಯನ್ನು ನೀವೇ ಉಡ್ಕೊಳ್ಳಿ. ಇನ್ನು ಕಳಸದ ಬಿಂದಿಗೆಗೆ ನಾವು ಒಂದಷ್ಟು ವಸ್ತುಗಳನ್ನ ಹಾಕಿರ್ತೀವಲ್ಲ, ಆ ವಸ್ತುಗಳನ್ನ ಏನು ಮಾಡಬೇಕು ಅಂದರೆ, ಮೊದಲಿಗೆ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಮನೆಗೆಲ್ಲ ಒಂದು ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಿ ಮನೆ ಮಂದಿಗೆಲ್ಲ ಅವ್ರಿಗೂ ಕೂಡ ಪ್ರೋಕ್ಷಣೆ ಮಾಡಿ. ನಂತರ ಕಳಸಕ್ಕೆ ನೀವೇನಾದರೂ ಚಿನ್ನ ಮತ್ತು ಬೆಳ್ಳಿ ಹಾಕಿದರೆ ಅಥವಾ ನಾಣ್ಯವನ್ನು ಹಾಕಿದರೆ ಅದನ್ನು ತೆಗೆದುಕೊಳ್ಳಿ. ನಂತರ ಆ ಕಳಸದ ನೀರನ್ನು ಯಾರೂ ತುಳಿದೇ ಇರೋಂಥ ಜಾಗದಲ್ಲಿ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತಲ್ವ, ಆ ತುಳಸಿ ಗಿಡಕ್ಕೆ ಈ ನೀರನ್ನು ಹಾಕಿ. ನಾನಿಲ್ಲಿ ಲಕ್ಷ್ಮೀ ನಾಣ್ಯವನ್ನು ಹಾಕಿದ್ದೆ, ಅದನ್ನು ತೆಗೆದಿಟ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ವ್ರತದ ದಾರವನ್ನು ಕೈಗೆ ಕಟ್ಕೊಂಡಿರ್ತೀರಲ್ಲ, ಆ ವ್ರತದ ದಾರವನ್ನು ಎಷ್ಟು ದಿನ ನಂತರ ತೆಗಿಬೇಕು ಅಂದರೆ 3 ದಿನ 5 ದಿನದ ನಂತರ ತೆಗಿಬೋದು. 3 ದಿನ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಈ ವ್ರತದ ದಾರವನ್ನು ತೆಗಿಬೋದು. ಅದನ್ನು ಕೂಡ, ಈ ವ್ರತದ ದಾರವನ್ನು ಕೂಡ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿ. ಹಾಗೆ ಈ ವ್ರತದ ದಾರ ಕೈಯಲ್ಲಿರೋವರೆಗೂ ನಾನ್ ವೆಜ್ಜನ್ನು ತಿನ್ನಬಾರ್ದು. ಹಾಗೆ ಮಾಂಗಲ್ಯವನ್ನು ಸಹ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಲ್ವ. ಅದರಿಂದ ನಿಮ್ಮ ಮನೆಯ ಮುಂದೆ ತುಳಸಿ ಗಿಡ ಇರುತ್ತಲ್ಲ, ಆ ತುಳಸಿ ಗಿಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಮಣ್ಣಲ್ಲಿ ಹಾಕಿ ಮಣ್ಣನ್ನು ಮುಚ್ಚಿರಿ. ಯಾವುದೇ ಕಾರಣಕ್ಕೂ ಅಲ್ಲೂ ಇಲ್ಲೂ ಎಸೆಯೋದಕ್ಕೆ ಹೋಗಬೇಡಿ.
ತುಳಸಿ ಗಿಡದ ಬುಡಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಅಲ್ಲೂ ಇಲ್ಲೂ ಎಸೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗೆ ಹಾಕಿದ್ರೆ ಆಯಿತು. ಈ ರೀತಿ ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡಬೇಕು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.